ನಿವೇಶನ ಹಂಚಿಕೆ ಮಾಡುವಲ್ಲಿ ದಲಿತರಿಗೆ ತಾರತಮ್ಯ ಮಾಡ್ತಿದ್ದಾರೆ ಎಂದು ತಾಲೂಕಿನ ದಲಿತ ಮುಖಂಡರು ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ತಾಲೂಕಿನ ಕೊಪ್ಪ ಗ್ರಾಮ ಪಂಚಾಯಿತಿ ಕೋಣನಕೆರೆ ಕಾಲೋನಿ ಗ್ರಾಮದ ವಾಸಿಯಾದ ಸುಮಾ ಸಂತೋಷ್ ಸುಮಾರು ವರ್ಷಗಳಿಂದ ವಾಸವಾಗಿದ್ದು ಹಕ್ಕುಪತ್ರ ನೀಡುವಲ್ಲಿ ತಹಶೀಲ್ದಾರ್ ಮೀನಾಮೇಷ ಎಣಿಸುತ್ತಿದ್ದಾರೆ ಎಂದು ದಲಿತ ಮುಖಂಡರು ಹಾಗೂ ಫಲಾನುಭವಿಗಳು ಆಕ್ರೋಶ ಹೊರಹಾಕಿದ್ದಾರೆ. ಈಗಾಗಲೇ 102 ಮನೆಗಳಿಗೆ ಸರ್ವೆ ಇಲಾಖೆಯಿಂದ ನಕ್ಷೆ ರೆಡಿ ಮಾಡಿ 50 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಿದ್ದು ಇನ್ನುಳಿದ 52 ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಲ್ಲಿ ತಾರತಮ್ಯ ಮಾಡ್ತಿದ್ದಾರೆ. ಇದನ್ನ ಮನಗಂಡ ನೊಂದ ದಲಿತರು ತಾಲೂಕು ಕಚೇರಿ ಮುಂದೆ ತಹಶೀಲ್ದಾರ್ ಅವರ ವಿರುದ್ಧ ಧಿಕ್ಕಾರ ಕೂಗಿದ್ರು. ಈ ವೇಳೆ ದಲಿತ ಮುಖಂಡರಾದ ಎನ್ಎ ನಾಗರಾಜು ನಿಟ್ಟೂರು, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕರಾದ ಮಾರ್ಶೆಟ್ಟಿಹಳ್ಳಿ ಬಸವರಾಜ್, ಕಿಟ್ಟದಕುಪ್ಪೆ ನಾಗರಾಜು, ಹರವೇಸಂದ್ರ ಕೃಷ್ಣಪ್ಪ, ದಲಿತ ಗಂಗಣ್ಣ, ನರೇಂದ್ರ ಕುಮಾರ್ ಗುಬ್ಬಿ, ಜಗದೀಶ್ ನಿಟ್ಟೂರು, ಬಸವರಾಜ್ ಗುಬ್ಬಿ ಹಾಗೂ ನೂರಾರು ದಲಿತರು ಭಾಗವಹಿಸಿದ್ರು. ಧೋರಣೆ ಒಂದೇ ಒಂದು ಕಾರಣ ಇಟ್ಕೊಂಡ್ರೆ ಇವರು ರಾಜಕೀಯವಾಗಿ ಬೆಳಿಬಾರ್ದು, ಆರ್ಥಿಕವಾಗಿ ಬೆಳಿಬಾರ್ದು, ಒಬ್ಬ ತಾಲೂಕಿನಲ್ಲಿ ಲೀಡರ್ ಆಗಿ ಬೆಳಿಬಾರ್ದು ಅನ್ನೋ ಉದ್ದೇಶ, ದುರುದ್ದೇಶ. ದಲಿತರು ಅನ್ನೋದೇ ದುರುದ್ದೇಶ. ಅವರು ದಲಿತರಾಗಿ ಹುಟ್ಟಿರೋದೇ ಒಂದು ತಪ್ಪಾಗಿದೆ. ಅಧಿಕಾರಿಗಳು ದಲಿತರು ಅಂದರೆ ಒಲಮಾದಿಗರು ಅಂದರೆ ಅವ್ರಿಗೇನೋ ಆಗಿಬಿಟ್ಟಿದೆ. ಬೇರೆ ವಿಚಾರಗಳೇನಾದ್ರು ಡಿಸ್ಕಸ್ ಮಾಡೋಕ್ಕೆ ಅಂತ ತಾಲೂಕು ಕಚೇರಿಗೆ ನಾವು ಹೋದರೆ ನಾವು ನಿಮ್ಮ ಮೇಲೆ ಕೇಸ್ ಮಾಡ್ತೀವಿ ಅನ್ನೋದು, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀವಿ ಅನ್ನೋದು, ಬೆದರಿಕೆ ಅದು ಇವೆಲ್ಲ ಹಿಂದೆ ಎಲ್ಲ ಆಗಿದ್ದಾವೆ. ಕೇಸ್ ಅಂತ ಹೇಳಿ ಹಿಂದೆ ಎಲ್ಲ ನ್ಯಾಯ ದೊರಕಿಸ್ಕೊಡೋಕ್ಕೆ ಜಿಲ್ಲಾಧಿಕಾರಿಗಳು ಅವ್ರಿಗೆ ಮೆಮೊರಂಡಮ್ ಕೊಡ್ಬೇಕು. ತಾಲೂಕು ಅಧಿಕಾರಿಗಳಲ್ಲಿ ಈ ದಲಿತರ ಮೇಲೆ ನಂಬಿಕೆ ಇಲ್ಲ, ನಂಬಿಕೆ ಹೊರಟೋಗ್ಬಿಟ್ಟಿದೆ. ದಲಿತರು ಅಂದರೆ ಅವ್ರಿಗೆ ಆಗಲ್ಲ. ಆದ ಕಾರಣ ನಮಗೆ ನ್ಯಾಯ ದೊರಕಿಕೊಡಿಸ್ಬೇಕು ಅಂತಂದರೆ ಜಿಲ್ಲಾಧಿಕಾರಿಗಳೇ ಗುಬ್ಬಿ ತಾಲೂಕು ಕಚೇರಿಗೆ ಬರಬೇಕು ಅಂತ ನಾವು ಮನವಿ ಮಾಡಿಕೊಳ್ತಾ ಇದ್ವಿ. ಸರ್, ಇದು ಕೈ ಬಿಡೋ ಪ್ರಶ್ನೆನೇ ಇಲ್ಲ. ನಮಗೆ ನ್ಯಾಯ ದೊರಕಬೇಕು. ಇವತ್ತು ದಲಿತರು ಎಲ್ಲಿಗೆ ಹೋಗ್ಬೇಕು? ಹಕ್ಕುಪತ್ರ ವಿತರಣೆ ಆಗಿಲ್ಲ. ಜಿಲ್ಲಾಧಿಕಾರಿಗಳು ಬಂದು ಈ ತಾಲೂಕಿನ ಸಮಸ್ಯೆ ಅವರು ಬಂದು ಖುದ್ದಾಗಿ ಆಲಿಸಬೇಕು. ಅಂಥವರೆಗೂ ಅಹರಾತ್ರಿ ಆಗಲಿ ನಾವು ಧರಣಿಯನ್ನು ವಾಪಸ್ ತಗೊಳ್ಳಲ್ಲ. ತಾಲೂಕು ನಿಟ್ಟೂರು ಹೋಬಳಿ ಕರಡಿಕಲ್ ಗ್ರಾಮದಲ್ಲಿ ಸುಮಾರು ಒಂದು 60 ಜನ ದಲಿತರು ವಾಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು 4 ಜನ ದಲಿತರಿದ್ದಾರೆ. ಆ ದಲಿತರಲ್ಲಿ ಹಕ್ಕುಪತ್ರಗಳನ್ನು, ಸಾಗುವಳಿ ಪತ್ರಗಳನ್ನು ವಿತರಣೆ ಮಾಡಲಿಕ್ಕೆ ಹೋದಾಗ ಅದು ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ, ಫಾರೆಸ್ಟಿಗೆ ವ್ಯಾಪ್ತಿಗೆ ಬರುತ್ತೆ. ರಿಸರ್ವ್ ಫಾರೆಸ್ಟ್ ಮಾಡಿದ್ದೀವಿ ಅಂತ ತಹಸೀಲ್ದಾರ್ ಅವ್ರು ವಾಯ್ಸ್ ಮಾಡ್ತಾರೆ. ಆದರೆ ಫಾರೆಸ್ಟ್ ಇಲಾಖೆಯವರು ಅದು ನಮ್ಮ ವ್ಯಾಪ್ತಿಗೆ ಒಳಪಟ್ಟಿಲ್ಲ, ಅದು ಸರ್ವೆ ನಂಬರು ನಿಮ್ಮ ಸಾಗುವಳಿ ತಿಂದ್ರಲ್ಲೇ ವಿತರಣೆ ಮಾಡ್ಕೋಬೋದು ಸಾಗುವಳಿ ಪತ್ರನ ಅಂತ ಹೇಳಿದರು. ಅದಕ್ಕೂ ಸಹ ನಾವು ಮುನಿಯಪ್ಪ ನನಗೆ ಹೋರಾಟ ಮಾಡಿ ಅವನಿಗೆ ಸ್ಟ್ರೋಕೆ ಆಗೋಯಿತು. ಅವನ ಬದುಕಿನಲ್ಲಿ ಯಾವುದಾದ್ರೂ ಒಂದು ಸಾಗುವಳಿ ಪತ್ರನ ನೀಡ್ತಾರ, ಉಳುಮೆ ಚೀಟಿ ಕೊಡ್ತಾರಂತ ಭರವಸೆ ಇಟ್ಕೊಂಡಿದ್ದು ಅದು ಸುಳ್ಳಾಗೋ ಸಂದರ್ಭ. ಏನು ದಲಿತರ ಒಂದು ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಸಮಸ್ಯೆಗಳು ಜಟಿಲವಾಗಿದೆ ಗುಬ್ಬಿ ತಾಲೂಕಿನಲ್ಲಿ. ಇದ್ರ ಬಗ್ಗೆ ನಾವು ಸಾಕಷ್ಟು ಸಾರಿ ದಲಿತರ ಕುಂದುಕೊರತೆ ಸಭೆಯಲ್ಲಿ ಹಾಗೂ ಮತ್ತು ಜಿಲ್ಲಾ ಮಟ್ಟದ ಸಭೆಗಳಲ್ಲಿ ಸಾಕಷ್ಟು ನಾವು ಚರ್ಚೆ ಮಾಡಿದ್ದೀವಿ. ಆದರೆ ಒಂದು ಸಮಸ್ಯೆಗೂ ಪರಿಹಾರ ಅಂತಕ್ಕಂಥದ್ದನ್ನು ನಮ್ಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಸೊ ಇದರಲ್ಲಿ ಸಾಕಷ್ಟು ಉದಾಹರಣೆಗಳಿದ್ದಾವೆ ನೋಡಿ. ಇತ್ತೀಚೆಗೆ ಗುಬ್ಬಿ ತಾಲೂಕು ಕಡಬ ಹೋಬಳಿ ಕೊಪ್ಪ ಗ್ರಾಮ ಪಂಚಾಯತಿನಲ್ಲಿ ಕೋಣನಕೆರೆ ಅನ್ನೋದೊಂದು ಗ್ರಾಮ ಬರುತ್ತೆ. ಅಲ್ಲಿ ನಾವು ಒಂದು ದಲಿತರ ಕುಂದುಕೊರತೆ ಸಭೆ ಗುಬ್ಬಿನಲ್ಲಿ ನಾವು ಒಂದು ಮನವಿಯನ್ನು ಅರ್ಪಿಸ್ತು ಮತ್ತು ಹೋರಾಟನೂ ಮಾಡಿದು. ಏನು ದಲಿತರ ಕೇರಿನಲ್ಲಿ ಒಂದು 102 ಜನ ವಾಸ ಮಾಡ್ತೈತಲ್ಲ, ಆ ಜಾಗವನ್ನು ನಾವು ಕಂದಾಯ ಗ್ರಾಮವಾಗಿ ಆಯ್ಕೆ ಮಾಡಬೇಕು. ಅಕ್ರಮ ಮತ್ತು ಸಕ್ರಮದ ಯೋಜನೆಯ ಅಡಿಯಲ್ಲಿ ಹಕ್ಕುಪತ್ರಗಳನ್ನು ವಿತರಣೆ ಮಾಡಿ ಆ ಒಂದು ನಿವೇಶನಗಳಿಗೆ ಈ ಸೊತ್ತು ಮಾಡಲಿಕ್ಕೆ ಒಂದು ಅವಕಾಶ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಅವತ್ತಿನ ಸಂದರ್ಭದಲ್ಲಿ ಇಒ ಸಾಹೇಬರು ಇದ್ದರು, ತಹಸೀಲ್ದಾರ್ ಸಾಹೇಬರು ಇದ್ದರು, ಎಲ್ಲರೂ ಜೊತೆಗೂಡಿ ಪಂಚಾಯಿತಿ ಮಟ್ಟದ ಅಭಿವೃದ್ಧಿ ಅಧಿಕಾರಿಗಳು ಇದ್ದರು, ಎಲ್ಲರೂ ಜೊತೆಗೂಡಿ ಈ ಒಂದು ವಾಯ್ಸ್ ಮಾಡಿದ್ದು ನಾವು. ಅದು ಉನ್ನತ ಮಟ್ಟದಲ್ಲಿ ಸರ್ಕಾರ ಆದೇಶನೂ ಸಹ ಮಾಡ್ತು. ಅದೃಷ್ಟವಶಾತು ಮೊನ್ನೆ ಸಿದ್ದರಾಮಯ್ಯನವರು 2ನೇ ತಾರೀಕು ತುಮಕೂರಿಗೆ ಬರೋ ಒಂದು ನಿದರ್ಶನದಲ್ಲಿ 50 ಜನಕ್ಕೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತೀವಿ ಅಂತ ಹೇಳಿ ಹಕ್ಕುಪತ್ರನ ವಿತರಣೆ ಮಾಡೋಕ್ಕೆ ಎಲ್ಲರನ್ನೂ ಹೊರಡಿಸಿದ್ರು. ಹಕ್ಕುಪತ್ರ ತಗೊಳ್ಳೋಕ್ಕೆ ಎಲ್ಲರೂ ಹೋಗಿದ್ರು. ಅದರಲ್ಲಿ 23ನೇ ಸೀರಿಯಲ್ ಇರ್ತಕ್ಕಂಥದ್ದು ನಮ್ಮ ಸಂತೋಷ್ ಮನೆಯವ್ರದ್ದೊಂದು ಇದೆ. 23ನೇ ಸೀರಿಯಲ್ ಇರ್ತಕ್ಕಂಥ ಒಂದು ಸಂತೋಷನ ನಿವೇಶನವನ್ನು ಹಂಚಿಕೆಯಲ್ಲಿ ಈತ ಏನು ದಲಿತರ ಕುಂದುಕೊರತೆ ಸಭೆಯಲ್ಲಿ ವಾಯ್ಸ್ ಮಾಡ್ದ, ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳ ಒಂದು ಕುಂದುಕೊರತೆ ಸಭೆಯಲ್ಲಿ ವಾಯ್ಸ್ ಮಾಡ್ದ ಅನ್ನೋ ಒಂದು ದುರುದ್ದೇಶವನ್ನು ಇಟ್ಟುಕೊಂಡು ನಮ್ಮ ತಹಸೀಲ್ದಾರ್ ಅವರು ಮತ್ತು ಕಾರ್ಯನಿರ್ವಹಣಾ ಅಧಿಕಾರಿಗಳು ಆ ಜವಾಬ್ದಾರಿಯಿಂದ ಆತನಿಗೆ ಹಕ್ಕುಪತ್ರ ಕೊಡದಲೇ ವಂಚನೆ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ
ಇರ್ತಲ್ಲ ಸೀರಿಯಲ್ಲು ಅವಾಗೇ ಕೊಡಿ. ಆದರೆ 23ನೇ ಸೀರಿಯಲ್ಲು 50 ಜನದ ಒಳಗಡೆ ಕೊಟ್ಟಿದ್ದೀರ, ಯಾಕೆ ಕೊಡಲಿಲ್ಲ ಅಂತ ಅವನು ಪ್ರಶ್ನೆ ಅದರಲ್ಲಿ ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಂದ ಸಮಂಜಸವಾದ ಉತ್ತರ ಬರ್ತಾ ಇಲ್ಲ. ಆಗಿರಲಿ ತಮ್ಮ ಹಕ್ಕನ್ನು ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ಇವನ್ನ ದಮನ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಹಕ್ಕುಪತ್ರವನ್ನು ಕೊಡಲಿಲ್ಲ. ಎಂ ಗುರುಮೂರ್ತಿ ನಾಯಕತ್ವದಲ್ಲಿ, ಶಿವಮೊಗ್ಗ ಅವರ ನಾಯಕತ್ವದಲ್ಲಿ ನಾವು ಇವತ್ತ ಒಂದು ಹೋರಾಟವನ್ನು ತಾಲೂಕಿನಲ್ಲಿ ಇಟ್ಕೊಂಡಿದ್ದೀವಿ. ಏನಪ್ಪ ಗುಬ್ಬಿ ತಾಲೂಕಿನಲ್ಲಿ ಏನಪ್ಪ ಅಂತಂದರೆ ಹಕ್ಕುಪತ್ರ ವಿತರಣೆಯಲ್ಲಿ ಗೊಂದಲ ಉಂಟು ಮಾಡಿದ್ದಾರೆ. ಗೊಂದಲ ಏಕಪ್ಪ ಉಂಟು ಮಾಡಿದ್ದಾರೆ ಅಂದರೆ ದಲಿತರಿಂದ ಒಂದೇ ಒಂದು ಕಾರಣಕ್ಕೆ ಕೋಣಿನಕೆರೆ ಆಗಿರ್ಬೋದು, ಮಡೇನಹಳ್ಳಿ ಆಗಿರ್ಬೋದು, ಹಲವಾರು ತಾಲೂಕಿನಲ್ಲಿ ಸಮಸ್ಯೆಗಳ ಅಧಿಕಾರಿಗಳು ಉದ್ಭವ ಮಾಡ್ತಾಯಿದ್ದಾರೆ. ಪೆದ್ದನಹಳ್ಳಿ, ಹುನ್ನಾಲ, ಆಮೇಲೆ ಚಿಡತುಕುಪ್ಪೆ, ತೊರಳ್ಳಿ, ಹಲವಾರು ಗ್ರಾಮಗಳಲ್ಲಿ ಗುಬ್ಬಿ ತಾಲೂಕಿನಲ್ಲಿ ಗೊಂದಲ ಉಂಟು ಮಾಡ್ತಾರೆ. ಅಧಿಕಾರಿಗಳು ಜನರ ಕೆಲಸ ಮಾಡೋಕ್ಕೆ ಬಂದಿರೋದು, ಇವರು ರಾಜಕೀಯ ಮಾಡ್ತಾಯಿದ್ದಾರೆ. ಇವರು ಎಲ್ಲಾದರೂ ಹೋಗ್ಬಿಟ್ಟು ಚುನಾವಣೆ ನಿಂತ್ಕೋಬೇಕು, ಇಲ್ಲ ಸರ್ಕಾರಿ ಅಧಿಕಾರಿಗಳಾಗಿ ಜನಸಾಮಾನ್ಯರಿಗೆ ಕೆಲಸ ಮಾಡಿಕೊಡ್ಬೇಕು. ಮುಂದಿನ ದಿನಮಾನದಲ್ಲಿ ಇವರು ಸರಿಯಾಗಿ ದಲಿತರಿಗೆ ಕೆಲಸ ಮಾಡಿಕೊಡಲಿಲ್ಲ ಅಂತಂದರೆ ಇದಕ್ಕಿಂತ ಉಗ್ರ ಹೋರಾಟ, ಹಗಲು ರಾತ್ರಿ ಹೋರಾಟ ಮಾಡ್ಕೊಳಕ್ಕೆ ನಾವು ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಘೋಷಣೆ ಕೊಡ್ತಾ ಇದ್ದೀವಿ.